ಪ್ರಕಾರವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು 2 ವರ್ಷದಿಂದ 1-2 ಮೀಟಿಂಗು ಬಂದಿದ್ದಾರೆ. ದಮ್ಮು ತಾಕತ್ತು ನಮಗೇನೂ ಇಲ್ಲ, ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಮೂರು ಸಲ 3 ನಾಮ ಹಾಕಿದ್ದಾರೆ. 4ನೇ ಸತಿ ಯಾರಲ್ಲೇ ನಾಮ ಹಾಕ್ತಾರೋ ನೋಡ್ಬೇಕು. ಅವ್ರ ದಮ್ಮು ತಾಕತ್ತು 3 ಸರಿ 3 ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಅವ್ರ ತಾಕತ್ತು ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ. 4ನೇ ಎಲೆಕ್ಷನಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡ್ಬೇಕು ನೋಡೋಣ, ಕಾದು ನೋಡೋಣ. ಬೇಡ ಬಿಡ್ರಿ, ಯಾಕೆ ಹೇಳೋದು ನನಗೆ ಇನ್ನು ಬರುತ್ತೆ ನನಗೆ ಅಂದರೆ ಹಂಗೇನು ಬರೋದಿಲ್ಲ. ಸುರ್ಜೇವಾಲಾ ಅವರು ನಮ್ಮ ಪಕ್ಷದ ರಾಜ್ಯ ಉಸ್ತುವಾರಿ ಹಿರಿಯರು ಪ್ಲಸ್ ನಮ್ಮ ರಾಜ್ಯದ ಉಸ್ತುವಾರಿ. JDS ಪಕ್ಷ ಯಾರ ಕೈಗೊಂಬೆನಿದೆ? ಬಿಜೆಪಿ ಕೈಗೊಂಬೆನಿಲ್ಲ. ನಾವೇನಾದ್ರು ಬೇರೆಯವ್ರ ಪಕ್ಷ ಬೇರೆ ಯಾವುದನ್ನ ಪಕ್ಷದವ್ರ ಜೊತೆ ನಾವೇನು ಕೈಗೊಂಬೆ ಇದೆ? ನಮ್ಮ ಪಕ್ಷದ ನಾಯಕರ ಜೊತೆ ನಾವು ಮಾತಾಡ್ತೀವಿ, ಅವ್ರ ಜೊತೆ ನಾವು ಇರ್ತೀವಿ. JDS ಅವರು BJP ಕೈಗೊಬ್ಬೆ ಆಗ್ಬಿಟ್ಟಿದೆ. ಅವ್ರು ಹೇಳ್ದಂಗೆ ಕೇಳಬೇಕು. ನೆಕ್ಸ್ಟ್ ಅವ್ರು ಹೇಳ್ದಂಗೆ ಕೇಳಿಲ್ಲ ಅಂದರೆ ಇವ್ರಿಗೆ ಏನು ಹೇಳ್ದಂಗೆ ಮಾಡ್ಬಿಡ್ತಾರೆ. BJP ಅವ್ರ ಬಗ್ಗೆ ಗೊತ್ತಿಲ್ವಾ? ನನಗೆ ಇವತ್ತು ಹೇಳ್ತೀನಿ ನೋಡಿ, ನನಗೆ ಹೈಯೆಸ್ಟ್ ಆಗಿ ಸ್ನೇಹಿತರು ಇರೋದು ಕಾಂಗ್ರೆಸ್ ಪಕ್ಷಕ್ಕಿಂತ BJP ಅವರು ಜಾಸ್ತಿ ನನ್ನ ಹತ್ರ ಸ್ನೇಹಿತರು ಇರೋದು. ಏನೋ ಹೇಳ್ತಿದೆ, ನಾನು ಏನು ಕೇಳೇ ಮಾಡಲ್ಲ. ನಾನು ಹೈಯೆಸ್ಟು ಸ್ನೇಹಿತರು ಇರೋದು ಡೆಲ್ಲಿ ಲೆವೆಲ್ವರೆಗೂ ಸ್ನೇಹಿತರು ಇರೋದು ಅಂದರೆ ನನಗೆ BJP ಅವರೇ. ಅಂದರೆ ಅವ್ರ ಬಗ್ಗೆ ಏನು, ಹೆಂಗೆ, ಯಾವ ಥರ, ಏನು ಮೆಂಟಾಲಿಟಿ ಎಲ್ಲ ಗೊತ್ತಿದೆ ನನಗೆ. ಇವರು ಏನು ಅನ್ನೋದು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ JDS ಅವ್ರಿಗೆ ಗೊತ್ತಾಗುತ್ತೆ. BJP ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಒಳ್ಳೆಯದು. ಯಾಕೆ ಸರ್ 4 ಜನ ಶಾಸಕರಿದ್ದೀರಾ, ಒಬ್ಬರಾದ್ರೂ ಮಂತ್ರಿ ಆಗಬೇಕಲ್ಲ ಸರ್? ಇಲ್ಲ, ಹೈಕಮಾಂಡ್ ಕೊಟ್ಟರೆ ತೊಗೊಳ್ತೀವಿ. 4 ಜನದಲ್ಲಿ ಯಾರು ಕೊಟ್ಟರು ತೊಗೊಳ್ತೀವಿ, ಅದೇನು ಡೌಟ್ ಏನಿಲ್ಲ. ಅದು ಬಹುತೇಕ ಅನುಮಾನ ಐತೆ, ಅನುಮಾನವಾಗೇ ಇರಲಿ, ಬೇಡ ಕೊಡ್ಬೇಕಲ್ಲ ಸರ್. ನಮ್ಮ ಜಿಲ್ಲೆಗೆ ಈ ಥರ ಅನ್ಯಾಯ ಹೇಗೆ ಅಂತ ಎರಡು ಅಲ್ಲ, ಒಂದ್ಸತಿ ಗೆಲ್ಸಿದ್ರಲ್ಲ ನೀವು ಕೂಡ ಅಷ್ಟೇ. ಅವಕಾಶ ಹೊಂದಿದ್ದ ನಾನೇ MLA ಆಗ್ಲೂ ಲೆಕ್ಕ, ನಾವೇ ಗೆಲ್ಸಿದ್ದು, ನಾನೇ ಲೆಕ್ಕ. ಸಿಕ್ಕಿಲ್ಲ ನಿಮಗೆ, ನೀವೇ ಪ್ರಬಲ ಆಕಾಂಕ್ಷಿಯಾಗಿ ನಾನು ಇದ್ದೀನಿ. ಮೊದಲು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ಆಕಾಂಕ್ಷಿಯಾಗಿದ್ದೀನಿ. ಒಟ್ಟರೆ ತೊಗೊಳ್ತೀವಿ ಅಷ್ಟೇ, ಒಟ್ಟರೆ ತೊಗೊಳ್ತೀವಿ, ಕೆಲಸ ಮಾಡ್ತೀವಿ. ಅಂದರೆ ಪರವಾಗಿಲ್ಲ, ಸುಮ್ಮನೆ ಟ್ರಂಪ್ ಕಾರ್ಡ್ ಅಂದರೆ ಬಾಯ್ಬಿಟ್ರೆ ಅದಿಲ್ಲ. ಯಾವ ಮೀಟಿಂಗಲ್ಲಿ ಹೋಗಿ ಎಲ್ಲ ಸಬ್ಜೆಕ್ಟ್ ಆದರೂ ಕೂಡ ಅವ್ರನ್ನ ದಲಿತ ಶಾಸಕರು ಅಂತ ಸರ್ಕಾರನೂ ಐತೆ, ಎಲ್ಲರೂ ಅಧಿಕಾರಿಗಳು ನೋಡಿ. ಅವ್ರ ಜಾತಿನ ಅವ್ರು ಮುಂದಿಟ್ಕೊಂಡು ಮಾತಾಡೋದ್ರಲ್ಲಿ ತಪ್ಪೇನಿದೆ, ಮಾತಾಡಲಿ. ಅವ್ರ ಜಾತಿನ ಅವ್ರು ಮುಂದಿಟ್ಕೊಂಡು ಮಾತಾಡೋದು ಅದು ಅವ್ರ ಪದ್ಧತಿ, ಅವ್ರ ಸಿದ್ಧಾಂತ ಇಲ್ಲ. ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ, ದಲಿತರಿಗೂ ಅನ್ಯಾಯ ಆಗ್ತಾ ಇಲ್ಲ, ಜನರಲ್ಗೂ ಅನ್ಯಾಯ ಆಗ್ತಾ ಇಲ್ಲ, ಯಾರಿಗೂ ಅನ್ಯಾಯ ಆಗ್ತಾ ಇಲ್ಲ. ಸರ್ಕಾರದಲ್ಲಿ ಯಾರ್ಯಾರಿಗೆ ಏನೇನು ಸವಲತ್ತುಗಳು ಸಿಗಬೇಕು ಆ ಸವಲತ್ತುಗಳೆಲ್ಲ ಅವ್ರವ್ರ ಇದಕ್ಕೆ ಅವ್ರಿಗೆ ಸಿಗ್ತಾನೆ ಇದೆ. ಯಾರಿಗೇನು ಅನ್ಯಾಯ ಆಗಿರೋದಿಲ್ಲ. ಅವರು ಹೇಳ್ಕೊಂಡ್ರೆ ನನಗೆ ಗೊತ್ತಿಲ್ಲ, ಅವ್ರನ್ನೇ ಕೇಳಬೇಕು ಏನು. ನಮಗೆ ದಮ್ಮು ತಾಕತ್ತು ನಮಗೇನೂ ಇಲ್ಲ, ಅವ್ರಿಗೆಲ್ಲ ತಾಕತ್ತು ಎಲ್ಲ ದಮ್ಮು ಎಲ್ಲ ಚೆನ್ನಾಗಿದೆ. ಅದಕ್ಕೆ ಮೂರು ಸಲ 3 ನಾಮ ಹಾಕಿದ್ದಾರೆ. 4ನೇ ಸತಿ ಯಾರಲ್ಲೇ ನಾಮ ಹಾಕ್ತಾರೋ ನೋಡ್ಬೇಕು. ಅವ್ರ ದಮ್ಮು ತಾಕತ್ತು 3 ಸರಿ 3 ಎಲೆಕ್ಷನಲ್ಲಿ ತೋರಿಸಿದ್ದಾರೆ. ಅವ್ರ ತಾಕತ್ತು ಅವ್ರ ದಮ್ಮು ಏನು ಅಂತ ತೋರಿಸಿದ್ದಾರೆ. 4ನೇ ಎಲೆಕ್ಷನಲ್ಲಿ ಅವ್ರ ದಮ್ಮು ತಾಕತ್ತು ಎಲ್ಲಿ ನೋಡ್ಬೇಕು ನೋಡೋಣ, ಕಾದು ನೋಡೋಣ. ಅವ್ರ ದಮ್ಮು ತಾಕತ್ತು CM ಕರ್ಸ್ಕೋಬೇಕು, ಹೇಳ್ಬೇಕು, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ಬೇಕು. ಹೌದೌದು, ಫಲಾನುಭವಿಗಳ ಸಮಾವೇಶ ಮಾಡಬೇಕು. ಅದು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಮಾತಾಡ್ತಾರೆ. ಕರ್ಕೊಂಬನ್ನಿ, ಅವ್ನು ಯಾರು ಬರೋಕ್ಕೆ ಹೇಳಿ. ಕೋಲಾರಗನ ಬಂದು ಅಭಿವೃದ್ಧಿ ಏನು ಟೆಂಡರ್ ಆಗ್ತಾ ಇದೆ, ಯಾವ ವರ್ಕ್ಗಳಾಗ್ತಾ ಇದೆ, ಏನು ತೋರಿಸ್ತೀವಿ. ಅವ್ರು ಗ್ಯಾರಂಟಿಗಳು ಬೇರೆ, ನಾವು ಎಕ್ಸ್ಟ್ರಾ ಕೊಟ್ಟಿರುವಂಥದ್ದು 2013ರಲ್ಲಿ ನಮ್ಮ ಬಡ್ಜೆಟ್ ಇದ್ದಿದ್ದು 1.5 ಲಕ್ಷ ಕೋಟಿ. ಇವತ್ತು ನಮ್ಮ ಬಡ್ಜೆಟ್ ಇರೋದು 3 ಲಕ್ಷ ಕೋಟಿ. ಇನ್ಕ್ರೀಸ್ ಆಗಿದೆ ಇಲ್ವಾ? 1.5 ಲಕ್ಷ ಕೋಟಿ 2013ರಲ್ಲಿ ಇದ್ದಿದ್ದು ಇವತ್ತು 3 ಲಕ್ಷ ಕೋಟಿಗೆ ಇನ್ಕ್ರೀಸ್ ಆಗಿದೆ ಇಲ್ವಾ? ಹೆಂಗೆ ಇನ್ಕ್ರೀಸ್ ಆಗಿಬಿಡ್ತು? ಕಾಸು ಮಾಡ್ತಾರೆ. ಇಲ್ಲಿ 3 ಲಕ್ಷ ದಾಟಿದೆ, 3 ಲಕ್ಷ ಇಟ್ಕೊಳ್ಳೋಣ. 3 ಲಕ್ಷ ದಾಟಿದೆ ಬಡ್ಜೆಟ್ ನಮ್ಮದು. ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆಯೋ, ಪಾಪ್ಯುಲೇಷನ್ ಹೆಂಗೆ ಇನ್ಕ್ರೀಸ್ ಆಗ್ತಾ ಇದೆ, ಅದೇ ರೀತಿಯಲ್ಲಿ ನಮ್ಮ ಬಡ್ಜೆಟ್ ಇನ್ಕ್ರೀಸ್ ಆಗ್ತಾ ಇದೆ, ಟ್ಯಾಕ್ಸ್ ಕಲೆಕ್ಷನ್ ಇನ್ಕ್ರೀಸ್ ಆಗ್ತಾ ಇದೆ. ಅದನ್ನು ನಾವಿವಾಗ ಗ್ಯಾರಂಟಿಗಳು ಕೊಟ್ಟಿರೋದಕ್ಕೂ ಅಭಿವೃದ್ಧಿ ಕೊಟ್ಟಿದ್ದಾಗಿರೋದಕ್ಕೂ ಸಂಬಂಧ ಏನೂ ಇಲ್ಲ. ಅದಕ್ಕೂ ಇದಕ್ಕೂ ಅವ್ರು ಏನೋ ಮಾತಾಡ್ತಾವ್ರೆ, ಅದನ್ನೆಲ್ಲ ನೀವು ತಲೆನೇ ಕೆಡಿಸ್ಕೋಬೇಡಿ. ಸರಿ, ಈಗ ಕೋಲಾರಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಬದಲಾವಣೆಗೆ ಗೊತ್ತಿರೋ ಪ್ರಕಾರವಾಗಿ ಎಸ್ ಎನ್ ನಾರಾಯಣ ಸ್ವಾಮಿ ಅವರು 2 ವರ್ಷದಿಂದ 1-2 ಮೀಟಿಂಗು ಬಂದಿದ್ದಾರೆ. ಬಂದು ಹೋಗಿದ್ದಾರೆ ಅಷ್ಟೇ, ಬಂದು ಹೋಗಿದ್ದಾರೆ. ಅದಾದಮೇಲೆ ಯಾವುದು KDP ಬಂದಿಲ್ಲ. ನಮ್ಮ ರೂಪಮ್ನವರು 2 ಮೀಟಿಂಗ್ ಏನೋ ಬಂದಿರ್ಬೇಕು ಅಷ್ಟೇ. ಫಸ್ಟ್ ಒಂದು, ಇವಾಗ ಮೊನ್ನೆ ಸ್ವಲ್ಪ ತಿದ್ದು ಬಂದು ಹೋದ್ರು. 2 ಮೀಟಿಂಗ್ ಅವರು ಬಂದಿರ್ಬೇಕಷ್ಟೇ. ನಾನು ಎಲ್ಲ ಮೀಟಿಂಗ್ ಅಟೆಂಡ್ ಮಾಡಿದ್ದೆ, ಯಾವ ಮೀಟಿಂಗು ಎಲ್ಲ ಮೀಟಿಂಗು ಮಾಡಿ. ಅವ್ರವ್ರ ವೈಯಕ್ತಿಕ ಅದೆಲ್ಲ ಅವ್ರು ಬರ್ಬೋದು, ಇಲ್ಲ ಹೋಗ್ಬೋದು, ನಾವೆಲ್ಲ ತಗೋದು. ಯಾಕಂದರೆ ಅವರು ಉಸ್ತುವಾರಿ ಸಚಿವರು ಬದಲಾವಣೆ ಮಾಡಿ ಅಂತ ಹೇಳಿ ಕೊಟ್ಟಿದ್ದೀವಿ. ಕೇಳ್ಬೋದೇನೋ, ನನಗೆ ಗೊತ್ತಿಲ್ಲ. ಕೇಳ್ಬೋದು, ಅವ್ರವ್ರು ಕೇಳೋದು ಅವ್ರವ್ರು ಹಾಕ್ಬೋದು, ಕೇಳಿ.
ಮೆಡಿಕಲ್ ಕಾಲೇಜ್ ವಿಚಾರ ಮತ್ತು ರಿಂಗ್ ರೋಡ್ ವಿಚಾರ ಅದು ರಿಂಗ್ ರೋಡ್ DPR ಆಗ್ತಾ ಇದೆ. ಮೆಡಿಕಲ್ ಕಾಲೇಜ್ ಬಂದು ಮೇಲೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ. 2 ಜಾಗ ಫೈಂಡ್ ಔಟ್ ಮಾಡಿದರೆ ಯಾವ ಜಾಗದಲ್ಲಿ ಮಾಡಬೇಕು ಅನ್ನೋದನ್ನ ನೆಕ್ಸ್ಟ್ ಮೀಟಿಂಗಲ್ಲಿ ತೀರ್ಮಾನ. ಸರ್, ಕಾಂಗ್ರೆಸ್ ಸರ್ಕಾರ ಸುರ್ಜೇವಾಲಾ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ತೀರ್ಮಾನ ತಗೊಳ್ತಾರೆ. ಇಲ್ಲಿ ಯಾರನ್ನೇ ಅಧ್ಯಕ್ಷರು ಮಾಡಬೇಕಾದ್ರೂ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಮಾಡಬೇಕಾದ್ರೂ ಎಲ್ಲ ಶಾಸಕರನ್ನ, ನಮ್ಮ ಡಿಫಿಟೆಡ್ ಶಾಸಕರನ್ನ ಎಲ್ಲರೂ ಕೇಳ್ತಾರೆ. ಎಲ್ಲರ ಒಪಿನಿಯನ್ ಏನು ಬರುತ್ತೋ ಆ ಒಪಿನಿಯನ್ ಮೇಲೆ ಮಾಡ್ತಾರೆ. ಸರ್, ಇದು ನಿನ್ನೆ ಜಿಲ್ಲಾ ಪಂಚಾಯತಿಯಲ್ಲಿ ದಿಶಾ ಸಭೆ ಆಯಿತು. ಆ ಸಭೆ ಬಗ್ಗೆ ಏನು ಸರ್ ಒಪಿನಿಯನ್? ಯಾಕಂದರೆ ಒಬ್ಬ ಅಧಿಕಾರಿನ ಟಾರ್ಗೆಟ್ ಮಾಡಿ ಮಾತಾಡ್ತಾ ಇದ್ರು ಅಂತ ಒಂದು ಟಾಕ್ ಸ್ಟಾರ್ಟ್ ಆಗಿದೆ ಸರ್. ಯಾಕಂತಂದ್ರೆ ಮಾಮೂಲಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡಿ ಮಾತಾಡೋದು ಅದು ಮಾಮೂಲಿ, ಅದು ಇದ್ದೇ ಇರ್ತದೆ. ಅದು ಮಾಡ್ತಾನೆ ಇರ್ತಾರೆ. ಮಾಡಬೇಕು ಅಂದ್ರೆ ಬರ್ತಾರೆ, ಮಾಡ್ತಾರೆ, ಹೋಗ್ತಾ ಇರ್ತಾರೆ. ಇಂಥ ಪ್ರವೃತ್ತಿ ಎಲ್ಲ ಯಾಕೆ ನಮ್ಮ ಜಿಲ್ಲೆಯಲ್ಲಿ ಇಂಥ ಪ್ರವೃತ್ತಿ ಎಲ್ಲ ಯಾಕೆ ಉದ್ದೇಶಪೂರ್ವಕವಾಗಿ ಒಬ್ಬರನ್ನ ಟಾರ್ಗೆಟ್ ಮಾಡುವಂಥದ್ದು? ನಮ್ಮ ಕೋಲಾರ ಜಿಲ್ಲೆ ದೇವಮೂಲೆಯಲ್ಲಿ ಇರ್ತಕ್ಕಂಥ ಜಿಲ್ಲೆ ಇದು. ತುಂಬ ಒಳ್ಳೆ ವಾಸ್ತು ಪ್ರಕಾರವಾಗಿ ಚೆನ್ನಾಗಿದೆ. ಆಮೇಲೆ ಇವಾಗ ಈ ಕಡೆ ನೋಡಿ, ನಮಗೆ ಕುಬೇರ ಮೂಲೆ ಕಡೆ ಬೆಟ್ಟಗಳೆಲ್ಲ ಜಾಸ್ತಿ ಇದ್ದಾವೆ. ಈ ಡೌನ್ಗೆ ಬೆಟ್ಟಗಳಿಲ್ಲ ನಮಗೆ. ಅದು 100% ವಾಸ್ತು ನಮಗೆ ಇದು. ಆ ವಾಸ್ತು ಹಂಗಿದ್ದಾಗ ಇದೇನೋ ಸ್ವಲ್ಪ ಎಲ್ಲೋ ಸ್ವಲ್ಪ ಎಡವಟ್ಟಾಗಿದೆ. ಅದು ಸ್ವಲ್ಪ ನೋಡಬೇಕು. ವಾಸ್ತು ಯಾರಾದರೂ ಕೇಳ್ಬಿಟ್ಟು ಅದನ್ನ ಸರಿಪಡಿಸೋಕ್ಕೆ ಪ್ಲಾನ್ ಮಾಡಬೇಕು. ಸರ್, ಈಗ ನಮ್ಮ ಅವ್ರನ್ನ ಅಭ್ಯರ್ಥಿ ಮಾಡಕ್ಕೆ ಹೋಗಿ ಮೋಸ ಆಯ್ತಾ, ಅವ್ರಿಗೆ ಒಳ್ಳೇದಾಯ್ತಾ ಏನು ಅಂತ CM ಮುನಿಯಪ್ಪನವ್ರನ್ನ ಕೇಳಿ ಹೋಗ್ಬಿಟ್ಟು ಅವರೇ ಕೇಳಿದ್ರೆ ಅವರೇ ಹೇಳ್ತಾರೆ ಮಾಹಿತಿ ಏನು ಅನ್ನೋದನ್ನ. ನಿನ್ನೆ JDS ಶಾಸಕರಿಗೆಲ್ಲ ಒಂದು ಥ್ಯಾಂಕ್ಸ್ ಕೊಟ್ಟರು ಸರ್. ನಿಮಗೆ ಮಾತಾಡಿಸಲೇ ಇಲ್ಲ. ಅವರು ಮಾತಾಡ್ಸಿಲ್ಲ. ಥ್ಯಾಂಕ್ಸ್ ಮಾತಾಡ್ದಿರೋದು ತುಂಬ ಒಳ್ಳೆ ಕೆಲಸ ಅಂತ ನಾನು ಅನ್ಕೊಟ್ಟಿದ್ದೆ. ಯಾಕೆ ಸರ್? ಒಳ್ಳೇದು, ಬೇಡ ಮಾತಾಡೋದು ಬೇಡ. ಅವ್ರ ಕೆಲಸದಲ್ಲಿ ಅವ್ರು ಇರಲಿ, ನಮ್ಮ ಕೆಲಸದಲ್ಲಿ ನಾವಿರ್ತೀವಿ. ಮಾತಾಡದೇ ಇರೋದೇ ಒಳ್ಳೇದು. ಒಂದೇ ಪಕ್ಷದವರಲ್ಲ ಸರ್? ಹೌದು, ಒಂದೇ ಪಕ್ಷದಾದ್ರೂ ಪರವಾಗಿಲ್ಲ, ಏನು ತೊಂದರೆ ಏನೂ ಇಲ್ಲ. ಅವ್ರ ಪಾಟಿಗೆ ಅವ್ರು ಇರಲಿ, ನಮ್ಮ ಪಾಟಿಗೆ ನಮ್ಮ ಮಾತಾಡಬೇಕು ಅಂತ ಏನು ಇಲ್ವಲ್ಲ. ಚುನಾವಣೆ ಸಂದರ್ಭದಲ್ಲಿ ಬಂದಾಗ ಯಾರು ಚುನಾವಣೆ ಬಂದಾಗ ನೋಡೋಣ. ಆ ಟೈಮ್ ಚುನಾವಣೆ ಸಂದರ್ಭದಲ್ಲೂ ಏನು ಗೊಂದಾಗಬೇಕು? ಅವ್ರು ಅಲ್ಲಿ ಬಂಗಾರಪೇಟೆಯಲ್ಲಿ ಇರ್ತಾರೆ, ನಾವು ಕೋಲಾರಲ್ಲಿ ಇರ್ತೀವಿ. ಏನು ಗೊಂದಾಗಬೇಕು? ಅವ್ರ ಕೆಲಸ ಅವ್ರು ನೋಡ್ಕೊಳ್ತಾರೆ, ನಮ್ಮ ಕೆಲಸ ನಾವು ನೋಡ್ಕೊಳ್ತೀವಿ. ಉಸ್ತುವಾರಿ ಸಚಿವರು KDP ಸಭೆ ಮಾಡಿದಾಗ ಅರವಿಂದ್ ಸಭೆ ಎಲೆಕ್ಷನಲ್ಲಿ ಅನೌನ್ಸ್ ಮಾಡಿದಾರ 4 ಇಂಡಿಯಾ ರಾಜ್ಯದಲ್ಲಿ 4 ಪಟ್ಟಣ ಪಂಚಾಯತ್ ಭಯ ಇದೆ. ಭಯ ಇದೆ ಅಂತ ಇದಾದ್ಮೇಲೆ ನೆಕ್ಸ್ಟ್ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಮಾಡ್ತೀವಿ. ನೆಕ್ಸ್ಟ್ ಗ್ರಾಮ ಪಂಚಾಯತ್ಗಳು ಆಗ್ತವೆ. ನೆಕ್ಸ್ಟ್ ನಗರಸಭೆಗಳು ಎಲೆಕ್ಷನ್ಸ್ ಆಗ್ತವೆ. ಆಯಾ ಟೈಮ್ ಪಟ್ಟಂಗೆ ಅವೆಲ್ಲ ಆಗ್ತಾ ಇತ್ತು. ಇಂಡಿಯಾ ತಮಗೇನು ಏನು ಪ್ರಾಬ್ಲಮ್ ಇಲ್ಲ. ಅಭಿಪ್ರಾಯ ಹೇಗಿದೆ ಅನ್ಸುತ್ತೆ ಸರ್? ಜನಾಭಿಪ್ರಾಯ ಹೇಗಿದೆ ಅನ್ಸುತ್ತೆ? ಜನಾಭಿಪ್ರಾಯ ತುಂಬ ಚೆನ್ನಾಗಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ಚೆನ್ನಾಗಿದೆ, ಸಿದ್ದರಾಮಯ್ಯನವರ ಪರವಾಗಿ ಇದೆ. ಈ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಜನಗಳಿಗೆ ಒಳ್ಳೆಯಾಗುವಂಥ ಕೆಲಸಗಳು ಮಾಡಿರುವಂಥ ಚರಿತ್ರೆ ಸಿದ್ದರಾಮಯ್ಯ ಆಗಿದೆ. ಅದರಿಂದ ಜನಗಳಿಗೆ ಒಳ್ಳೆ ಕಾಂಗ್ರೆಸ್ ಮೇಲೆ ಅಭಿಮಾನ ಇದೆ, ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ. JDS ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಜಿಲ್ಲೆಗೆ ಬಂದು ತುಂಬ ಅಲರ್ಟ್ ಆಗಿದೆ ಸರ್. ಸರ್ಕಾರ ದಮ್ಮು ಮಾತಾಡೋದು ಇಲ್ಲ, ಅವ್ರು ಮಾತಾಡ್ಕೋಬೋದು ಸರ್. ಅದೆಲ್ಲ ಅಧಿಕಾರಿಗಳ ಮೇಲೆ ಅವ್ರು ದಬ್ಬಾಳಿಕೆ ಮಾಡ್ತಾರೆ ಅಂತ ನಾವು ಅಧಿಕಾರಿಗಳ ಮೇಲೆ ಯಾರ ಮೇಲೆ ದಬ್ಬಾಳಿಕೆ ಮಾಡೋದಿಲ್ಲ. ನಾವು ಇರೋದನ್ನು ಮಾತಾಡಿರ್ತೀವಿ, ಇದೊಂದನ್ನು ಕೇಳಿರ್ತೀವಿ. ನೀವು ಎಲ್ಲ KDP ಸಭೆಗಳಿಗೂ ನೀವು ಇರ್ತೀರಾ, ಕರೆಕ್ಟೇ ಇಲ್ವಾ? ನಾವು ಯಾರ ಮೇಲೆ ಅದ್ರ ಬಂದ್ಬಿಟ್ಟು ದೌರ್ಜನ್ಯ ಮಾಡಿದ್ದೀವ, ದಬ್ಬಾಳಿಕೆಗಳು ಮಾಡಿದ್ದೀವ, ಇರೋದನ್ನು ಹೇಳಿರ್ತೀವಿ. ಹಂಗವ್ರು ತಪ್ಪು ಮಾಡಿದೆ ಅಂತ ಸ್ವಲ್ಪ ಜೋರಾಗಿ ಮಾತಾಡ್ತೀವಿ. ಅಷ್ಟು ಬಿಟ್ಟರೆ ದಬ್ಬಾಳಿಕೆಗಳು ಯಾರು ಮಾಡಲ್ಲ. ಅವ್ರಿಗೇನಾದರೂ ಆ ಹ್ಯಾಬಿಟ್ ಇರ್ಬೋದೇನೋ ನಮಗೆ ಗೊತ್ತಿಲ್ಲ. ಸರ್. ಮತ್ತೆ